ಹೆಂಗದಿರಿ? ಆರಾಮದೇನು ಅನ್ಕೋತೀನಿ. ನಾನು ಆರಾಮಾಗಿದ್ದೀನಿ. ಇವತ್ತು ಹಾಗಲಕಾಯಿ ಎಷ್ಟು ಕಹಿ ಇರ್ತೈತ್ರಿ, ಆದರೂ ಅದು ಕಹಿ ಆಗಲ್ದಂಗೆ ಇವತ್ತು ಹಾಗಲಕಾಯಿ ಚಟ್ನಿ ಹೆಂಗೆ ಮಾಡೋದು ಅಂಥೇಳಿ ನೋಡೋಣ ಬರ್ರಿ. ಇವನ್ನ ಹಾಗಲಕಾಯಿ ಸ್ವಚ್ಛಗೆ ನೀರೊಳಗೆ ತೊಳ್ಕೊಂಡು ಇಟ್ಕೊಂಡೆ ಈ ರೀತಿ ಕಟ್ ಮಾಡಿ ಇಟ್ಕೊಂಡೇನಿ. ಇದು ಹಾಗಲಕಾಯಿ ಫ್ರೈ ಮಾಡೋಕ್ಕಿಂತ ಮುಂಚೆ ಇದ್ರೊಳಗೆ ಹಸಿಮೆಣ್ಸಿಕಾಯಿ ಒಂದು ಸ್ವಲ್ಪ ಎಣ್ಣೆ ಹಾಕಿ ಹಸಿಮೆಣ್ಸಿಕಾಯಿ ಫ್ರೈ ಮಾಡಿ ಇಟ್ಕೊಂಡೇನಿ. ಇಲ್ಲಿ ತೋರಿಸಿಲ್ರಿ ನಾನು. ಹಸಿಮೆಣ್ಸಿಕಾಯಿ ಫ್ರೈ ಮಾಡಿ ತೆಗೆದು ಇಟ್ಕೊಂಡೆ. ಆಮೇಲೆ ಇವು ಕಟ್ ಮಾಡಿ ಇಟ್ಕೊಂಡಿರ್ತೇವಲ್ರಿ ತೊಳೆದಿದ್ದು ಹಾಗಲಕಾಯಿ, ಇವನು ಸತ್ಯಕ್ಕೆ ಈ ರೀತಿ ಇಷ್ಟು ಫ್ರೈ ಆಗ್ಬೇಕ್ರಿ. ಅದು ಇಷ್ಟು ಫ್ರೈ ಆಗುತ್ತಾನ ಅದನ್ನು ಹುರ್ಕೋಬೇಕ್ರಿ. ಹುರ್ಕೊಂಡ್ಮೇಲೆ ಅವನು ತೆಗೆದು ಇಟ್ಕೋಬೇಕು. ಈಗ ಅದ ಎಣ್ಣೆ ಒಳಗನ ಒಂದು ವಾಟೆ ಶೇಂಗಾ ಹಾಕ್ಕೊಳಕತ್ತೇನೆ ರೀ. ಹಸಿ ಶೇಂಗಾ ಇವು ಹಸಿ ಶೇಂಗಾ ಅವನು ಸ್ವಲ್ಪ ಫ್ರೈ ಆಗ್ಬೇಕ್ರಿ. ಇದು ನೋಡ್ರಿ ಇಲ್ಲಿ ತೋರ್ಸಾಕತ್ತೇನಲ್ರಿ. ಇವನು ಅದ್ರೊಳಗನ ಫ್ರೈ ಮಾಡಿದ್ರೆ ನಡಿತೈತಿ. ಅದೇ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಂಡು ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕೋಬೇಕ್ರಿ. ಒಂದು 2 ಗಡ್ಡಿ ಅಷ್ಟು ಬೆಳ್ಳುಳ್ಳಿ ಒಂದು ಸ್ವಲ್ಪ ಫ್ರೈ ಅದು ಅಂತಂದ್ರೆ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಆಮೇಲೆ ಕರಿಬೇವು ಹಾಕೋಬೇಕು. ಕೊತ್ತಂಬರಿ ಕರಿಬೇವು ಅದೇನು ಭಾಳ ಫ್ರೈ ಆಗೋದು ಬೇಡ. ನೋಡ್ರಿ ಇಲ್ಲಿ ತೋರ್ಸಾಕತ್ತೇನಲ್ಲ ಈ ರೀತಿ. ಗ್ಯಾಸ್ ಫ್ಲೇಮ್ ಆಫ್ ಮಾಡೇನ್ರಿ ನಾನೀಗ. ಈಗ ಇದಕ್ಕೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳಕತ್ತೇನಿ. ಉಪ್ಪು ಹಾಕ್ಕೊಂಡು ಆಮೇಲೆ ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊಂಡೇನಿ. ಅದಷ್ಟು ಇದು ಅದ್ರೊಳಗನ ಹಾಗಲಕಾಯಿ ಹಾಕ್ಕೊಂಡು ಒಂದು 2 ರಿಂದ 3 ನಿಮಿಷ ಇದನ್ನು ಆರಾಕ್ ಬಿಡ್ಬೇಕ್ರಿ. ಒಂದು ಸ್ವಲ್ಪ ಆರಾಕ್ ಬಿಟ್ವಿ ಅಂತಂದ್ರೆ ಇದು ಮಿಕ್ಸಿ ಮಾಡ್ಕೋಬೋದು. ಇದೆಲ್ಲರ ಟೂರಿಗೆ ಹೊಂಟ್ವಿ ಅಂತಂದ್ರೆ 7-8 ದಿವಸ ಆದ್ರೂ ಏನೂ ಕೆಡಂಗಿಲ್ಲ. ಇದನ್ನು ಮಾಡ್ಕೊಂಡು ತೊಗೊಂಡು ಹೋಗ್ಬೋದು. ರೊಟ್ಟಿ ಚಪಾತಿಗೆಲ್ಲ ಸೂಪರ್ ಆಗಿರ್ತೈತೆ ರೀ. ಎಲ್ಲರೂ ಒಮ್ಮೆ ಟ್ರೈ ಮಾಡಿ ನೋಡಿರಿ ಹಿಂಗೆ ಇದನ್ನು ಈ ರೀತಿ ತೋರ್ಸಾಕತ್ತೇನಿಲ್ಲ. ಇದನ್ನು ಸಣ್ಣ ಮಾಡ್ಕೋಬೇಕು. ಭಾಳ ಸಣ್ಣ ಮಾಡ್ಕೊಂಡ್ರೆ ಚಲೋ ಆಗಂಗಿಲ್ಲ. ನೋಡಿರಿ ನಮ್ದು ಹಾಗಲಕಾಯಿ ಚಟ್ನಿ ತಿನ್ನಕ್ಕೆ ರೆಡಿ ಆಯ್ತು. ಯಾರ್ಯಾರಿಗೆ ನಮ್ದು ಹಾಗಲಕಾಯಿ ಚಟ್ನಿ ಇಷ್ಟ ಆಗೈತಿ ಎಲ್ಲರೂ ಲೈಕ್ ಶೇರ್ ಕಮೆಂಟ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡೋದಂತೂ ಮರೆಯೋಕ್ಕೆ ಹೋಗಬೇಡ್ರಿ. ಧನ್ಯವಾದಗಳು.